ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಒಂದು ಹೊಸ ಕೋರ್ಸು ಯಾವುದಾದ್ರು ಅಂದರೆ ಕೋರ್ಸ್ ಕೋಡು CA ಅಂತಿರುತ್ತೆ. ನೀವು ಚೆಕ್ ಮಾಡ್ಕೋಬೋದು. CA ಅಂತ ಕೋರ್ಸ್ ಕೋಡ್ ಇರುತ್ತೆ. CA ಅಂತ ಕೋರ್ಸ್ ಕೋಡ್ ಇದ್ದರೆ ಅದು ಕಂಪ್ಯೂಟರ್ ಸೈನ್ಸ್ ಸ್ಪೆಷಲೈಸೇಷನ್ ಇನ್ AI ಆ್ಯಂಡ್ ಮಿಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್. ಇನ್ನೊಂದು ಕೋಡ್ ಇದೆ, ಅದರ ಬರೀ A&ML ಅಂತಲೇ ಇರುತ್ತೆ. AI ಇರುತ್ತೆ ಕೋರ್ಸ್ ಕೋಡು, ದಟ್ ಈಸ್ ನಥಿಂಗ್ ಬಟ್ ಓನ್ಲಿ A&ML, ಬರೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್. ಆ ಕೋರ್ಸ್ ನೇಮಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ಎಲ್ಲೂ ಬರೋದಿಲ್ಲ. ಬಟ್ ಇಲ್ಲಿ ನಿಮಗೆ ಡಿಗ್ರಿ ಕೊಡೋದು ಕಂಪ್ಯೂಟರ್ ಸೈನ್ಸ್ ಅಂತ ಬರುತ್ತೆ, ಬ್ರ್ಯಾಕೆಟಲ್ಲಿ A&ML ಅಂತ ಬರುತ್ತೆ. ಸೊ ಎಲ್ಲೋದ್ರೂ ನೀವು ಹೈಯರ್ ಸ್ಟಡೀಸ್ಗೆ ಹೋಗಲಿ, ಎಂಪ್ಲಾಯ್ಮೆಂಟ್ಗೆ ಹೋಗಲಿ, ಯಾವುದು ನಿಮ್ಮದು ಡಿಗ್ರಿ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ಕೋಬೋದು. ಯಾಕೆಂದರೆ CS ಅಂತಲೇ ಇದೆ. ಬ್ರ್ಯಾಕೆಟಲ್ಲಿ ಮಾತ್ರ A, ಮಿಷಿನ್ ಲರ್ನಿಂಗ್ ಅಂತಿರುತ್ತೆ. ಸೊ ಹಾಗಾಗಿ ಇದು ಕೋರ್ ಬ್ರ್ಯಾಂಚು CS ಒಳಗಡೆ ಬರುತ್ತೆ. ಬಟ್ A&ML ಅಂದರೆ ಆ ಡಿಗ್ರಿ ಹೆಸರು A&ML ಬರುತ್ತೆ. ಯೂಶಿಯಲಿ ಐ ರೆಕಮೆಂಡ್ ಇನ್ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್, ಅಂದರೆ ನಿಮ್ಮ ಇಂಜಿನಿಯರಿಂಗಲ್ಲಿ ಒಂದು ಸ್ವಲ್ಪ ಬ್ರಾಡರಾಗಿ ಓದಬೇಕು. ನೀವು ಕೋರ್ ಬ್ರಾಂಚ್ ಓದಬೇಕು, ಐದರ್ ಕಂಪ್ಯೂಟರ್ ಸೈನ್ಸ್ ಓದಬೇಕು, ಇಲ್ಲ EC ಓದಬೇಕು, ಮೆಕ್ಕೋ, ಸಿವಿಲ್, ಎಲೆಕ್ಟ್ರಿಕಲ್, ಈ ಥರ ಓದಬೇಕು. ಈಗಲೇ ಸ್ಪೆಷಲೈಸೇಷನ್ ಓದಲಿಕ್ಕೆ ಆಗೋದಿಲ್ಲ. ಯು ಆರ್ ಸ್ಟಿಲ್ ಇನ್ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ. ಸ್ಪೆಷಲೈಸೇಷನ್ ಯಾವಾಗ ಬರುತ್ತೆ ಅಂದರೆ ನೀವು ಮಾಸ್ಟರ್ಸ್ ಮಾಡಬೇಕಾದ್ರೆ ಸ್ಪೆಷಲೈಸೇಷನ್ ಬರುತ್ತೆ. ಕಂಪ್ಯೂಟರ್ ಸೈನ್ಸ್ ಓದ್ಬಿಟ್ಟಿರ್ತಾರೆ, ನೆಕ್ಸ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಿಷಿನ್ ಲರ್ನಿಂಗು, ಸೈಬರ್ ಸೆಕ್ಯೂರಿಟಿ, ಯಾವುದೋ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಸ್ಪೆಷಲೈಸೇಷನ್ ಮಾಡ್ತೀರಾ. ಸ್ವಲ್ಪ ನ್ಯಾರೋ ಆಗುತ್ತೆ. ನೆಕ್ಸ್ಟ್ ನೀವೇನಾದರೂ PhD ಮಾಡೋಕ್ಕೂ ರಿಸರ್ಚ್ ಮಾಡೋಕ್ಕೆ ಹೋದರೆ ಆಗ ಇನ್ನೂ ತುಂಬ ನ್ಯಾರೋ ಆಗುತ್ತೆ. ಇಂಜಿನಿಯರಿಂಗಲ್ಲೇ ನಾನು ಬರೀ ಸೈಬರ್ ಸೆಕ್ಯೂರಿಟಿ ಓದ್ತೀನಿ, ಬರೀ IoT ಓದ್ತೀನಿ, ಬರೀ A&ML ಓದ್ತೀನಿ ಅಂದರೆ ಸ್ವಲ್ಪ ದಡ್ಡತನ ಆಗುತ್ತೆ. ಅದು ನನ್ನ ಅನಿಸಿಕೆ. ಸೊ ಇದು ಬ್ರ್ಯಾಂಚ್ ಯಾಕೆ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಅಂದರೆ ಇದ್ರ ಕೋರ್ಸು CS, ಬ್ರ್ಯಾಂಚ್ ನೇಮು ಕಂಪ್ಯೂಟರ್ ಸೈನ್ಸು, ಬ್ರ್ಯಾಕೆಟಲ್ಲಿ ಏನೋ ಹಾಕ್ಕೊಂಡಿರ್ತಾರೆ ಬಿಡಿ. ಸೊ ಅದು ಒಂದು ಸಬ್ಜೆಕ್ಟ್ ಅಷ್ಟೇ ಕಂಪ್ಯೂಟರ್ ಸೈನ್ಸಲ್ಲಿ. ಸುಮ್ಮನೆ ಈ ಬ್ರ್ಯಾಂಚಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸಬ್ಜೆಕ್ಟ್ಸ್ನೆಲ್ಲ ಬ್ರ್ಯಾಂಚ್ಗಳ ಜೊತೆಲಿ ಸೇರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಇದು ಸ್ವಲ್ಪ ದಿನ ನಡೆಯುತ್ತೆ. ಸೊ ಇದು ಬೆಂಗಳೂರಲ್ಲಿ ಒಂದಷ್ಟು ಕಾಲೇಜುಗಳಲ್ಲಿ ಮಾತ್ರ ಇದೆ, ಒಂದು 15 ಕಾಲೇಜ್ ಅಂದ್ಕೊಳ್ಳಿ. ಓನ್ಲಿ ಬ್ಯಾಂಗ್ಳೂರ್ ಕಾಲೇಜಸ್ ಹ್ಯಾವ್ ಕನ್ಸಿಡರ್ಡ್. ವಾಟ್ ಹ್ಯಾವ್ ಕನ್ಸಿಡರ್ಡ್? ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್. ಇದು ಎರಡನೇ ವಿಡಿಯೋ. ಓನ್ಲಿ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ನಾನು ಕನ್ಸಿಡರ್ ಮಾಡ್ತಿರೋದು. ಯೂಶುವಲಿ ಐ ಲವ್ ಟು ಡೂ ಓನ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಸೊ ಅಲ್ಲಿವರೆಗೂ ಸಿಗುತ್ತೆ ಅಂತ. ಸೊ ಇದು 2023 CET ರ್ಯಾಂಕಿಂಗ್ ಪ್ರಕಾರ. ಸೊ ಇದು ಯಾವ್ಯಾವ ಕಾಲೇಜಲ್ಲಿ ಇದೆ ಅಂದರೆ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, MSRIT, ಒಂದು ಆಟೋನಮಸ್ ಕಾಲೇಜು. ಕಾಲೇಜ್ ಕೋಡ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಹಳೆಯ ಕಾಲೇಜು ಅಂತ. ಇಲ್ಲಿ 1G ಕ್ಯಾಟಗರಿಲಿ 5,000ಕ್ಕೆ ಸಿಕ್ಕಿತ್ತು. 2AGಲಿ 4,000, 2BG 3,000, 3AG 3,000, 3BG 3,000, ಜನರಲ್ ಮೆರಿಟ್ 2,230ಕ್ಕೆ ಕ್ಲೋಸ್ ಆಗಿತ್ತು. SC ಜನರಲ್ 27,000, ST ಜನರಲ್ 27,000. ಈ ವರ್ಷ ಒಂದಷ್ಟು ಕಟ್ ಆಫು ಡ್ರಾಪ್ ಆಗಬಹುದು ಈ ಬ್ರ್ಯಾಂಚ್ಗಳಲ್ಲಿ. ಯಾಕೆಂದರೆ ತುಂಬ ಕಾಲೇಜುಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಟೇಕೆ ಜಾಸ್ತಿ ಮಾಡ್ಕೋತಾ ಇದ್ದಾರೆ, ಕಂಪ್ಯೂಟರ್ ಸೈನ್ಸ್ ಇಂಟೇಕೆ. ಸೊ ಟಾಪ್ ಮೋಸ್ಟ್ ಕಾಲೇಜಸಲ್ಲಿ ಅಷ್ಟೊಂದು ವೇರಿ ಆಗೋದಿಲ್ಲ ಕಟ್ ಆಫು. ಬಟ್ ಬಾಟಮ್ ಬರ್ತಾ ಕಟ್ ಆಫ್ ತುಂಬ ಡ್ರಾಪ್ ಆಗುವ ಸಾಧ್ಯತೆ ಇದೆ. MSRIT ಆದಮೇಲೆ ಇನ್ನೊಂದು ಕಾಲೇಜು RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲಿ 1G ಕ್ಯಾಟಗರಿಗೆ 19,000ಗೆ ಸೀಟ್ ಸಿಕ್ಕಿತ್ತು ಸೆಕೆಂಡ್ ರೌಂಡಲ್ಲಿ. 2AG 19,000, 2BG 28,000, 3AG 14,000, 3BG 16,000, ಜನರಲ್ ಮೆರಿಟ್ 14,000, SC ಜನರಲ್ 63,000, ST ಜನರಲ್ 95,000ವರೆಗೂ ಸಿಕ್ಕಿತ್ತು. RNSIT ಆದಮೇಲೆ CMRIT 21,000 1G, 21,000 2AG, 17,000 2BG, 17,000 3AG, 17,000 3BG, 16,000 ಜನರಲ್ ಮೆರಿಟ್, 45,000 SC ಜನರಲ್, 59,000 ST ಜನರಲ್. ಇದಾದ ಮೇಲೆ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ E082, RNSIT, JSS, ಗ್ಲೋಬಲ್ಲು ಇದೆಲ್ಲ ಪಕ್ಕನೇ ಬರುತ್ತೆ, ತುಂಬ ಹತ್ತಿರದಲ್ಲೇ ಇರುತ್ತೆ ಅದು. ನೆಕ್ಸ್ಟು ಗ್ಲೋಬಲ್ 26,000 1G, 26,000 2AG, 40,000 2BG, 23,000 3AG, 23,000 3BG, 22,000 ಜನರಲ್ ಮೆರಿಟ್, 86,000 SC ಜನರಲ್, 1,22,000 ST ಜನರಲ್. ಇನ್ನೂ ಒಂದು ಕಾಲೇಜು ಮೈಸೂರು ರಸ್ತೆಯಲ್ಲೇ ಇದೆ, ಡಾನ್ ಬಾಸ್ಕೋ, ಕುಂಬಳಗೂಡು ಹತ್ತಿರ. 52,000 1G, 52,000 2AG, 62,000 2BG, 43,000 3AG, 48,000 3BG, 42,000 ಜನರಲ್ ಮೆರಿಟ್, 1,25,000 SC ಜನರಲ್, 1,25,000 ST ಜನರಲ್. ಡಾನ್ ಬಾಸ್ಕೋ ಬೆಂಗಳೂರು ವೆಸ್ಟಲ್ಲಿದ್ದರೆ, ಈಸ್ಟ್ ಪಾಯಿಂಟ್ ಬೆಂಗಳೂರು ಈಸ್ಟಲ್ಲಿದೆ, ಬೆಂಗಳೂರು ಉತ್ತರದಲ್ಲಿದೆ. KR ಪುರಂ ಆದಮೇಲೆ E096 ಈಸ್ಟ್ ಪಾಯಿಂಟಲ್ಲಿ 60,000 ಸಿಕ್ಕಿದವ್ರಿಗೂ, 60,000 ರ್ಯಾಂಕ್ ಬಂದವ್ರಿಗೂ 1Gಯಲ್ಲಿ CS ಸ್ಪೆಷಲೈಸೇಷನ್ ಇನ್ A&ML ಸಿಕ್ಕಿದೆ. 57,000 2AG, 57,000 2AG, 55,000 2BG, 44,000 3AG, 53,000 3BG, 43,000 ಜನರಲ್ ಮೆರಿಟ್, 87,000 SC ಜನರಲ್, 1,11,000 ST ಜನರಲ್.
ಬೆಂಗಳೂರು ವೆಸ್ಟ್ ಆಯಿತು, ಬೆಂಗಳೂರು ಈಸ್ಟ್ ಆಯಿತು. ಈಗ ಬೆಂಗಳೂರು ಸೌತ್ಗೆ ಹೋಗೋಣ. AMC ಬನ್ನೇರುಘಟ್ಟದ ಹತ್ರ ಇರೋದು. 53,000 1G, 54,000 2AG, 50,000 2BG, 48,000 3AG, 49,000 3BG. ಜನರಲ್ ಮೆರಿಟ್ 44,985ಕ್ಕೆ ನಿಂತಿತ್ತು. ಸೆಕೆಂಡ್ ರೌಂಡಲ್ಲಿ 1,23,000 SC ಜನರಲ್, 1,88,000 ST ಜನರಲ್. ಸರಿ, ಬೆಂಗಳೂರು ಸೌತ್ ಆಯಿತು. ಡೈರೆಕ್ಟ್ಲಿ ವಿಲ್ ಮೂವ್ ಆನ್ ಟು ಬೆಂಗಳೂರು ನಾರ್ತ್, ಬೆಂಗಳೂರು ಉತ್ತರ. ಇಲ್ಲಿ ಸಾಯಿ ವಿದ್ಯಾ 58,000 1G, 59,000 2AG, 63,000 2BG, 46,000 3AG, 54,000 3BG, 46,000 ಜನರಲ್ ಮೆರಿಟ್, 1,28,000 SC ಜನರಲ್, 1,60,000 ST ಜನರಲ್. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಾಗಡಿ ರೋಡು 62,000 2AG, 58,000 2BG, 55,000 3AG, 52,000 3BG, 51,000 ಜನರಲ್ ಮೆರಿಟ್, 1,30,000 SC ಜನರಲ್, 1,55,000 ST ಜನರಲ್. ನಾಗಾರ್ಜುನ ಇದು ಬೆಂಗಳೂರು ಸಿಟಿಯಲ್ಲೇನೂ ಇಲ್ಲ, ಹತ್ರ ಚಿಕ್ಕಬಳ್ಳಾಪುರ, ಬಟ್ ದೇವನಹಳ್ಳಿ ತಾಲೂಕು, ಹಾಗಾಗಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಟ್ ಆಫು ಚೆನ್ನಾಗಿರೋದ್ರಿಂದ ಸ್ವಲ್ಪ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಬೆಂಗಳೂರಿಂದನೇ ಓಡಾಡ್ತಾರೆ. ಹೆಬ್ಬಾಳ, ಯಲಹಂಕ ಕಡೆ ನಿಮ್ಮ ಮನೆ ಇದ್ರಂತೂ ಆರಾಮಾಗಿ ಓಡಾಡ್ಬೋದು. ಬೆಂಗಳೂರು ಒಳಗಡೆ ಬರೋದಕ್ಕಿಂತ ಹೊರಗಡೆ ಹೋಗೋದೇ ಉತ್ತಮ. 60,000 1G, 69,000 2AG, 61,000 2BG, 54,000 3AG, 57,000 3BG, 52,000 ಜನರಲ್ ಮೆರಿಟ್, 1,11,460 SC ಜನರಲ್. ಸೆಕೆಂಡ್ ರೌಂಡ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿದ್ದಿತ್ತು. ನೆಕ್ಸ್ಟ್ ಕನಕಪುರ ರೋಡಲ್ಲಿ APS ಕಾಲೇಜು 66,000 2AG, 62,000 3BG, 57,000 ಜನರಲ್ ಮೆರಿಟ್. APSಲ್ಲಿ 57,000 ಜನರಲ್ ಮೆರಿಟ್, 1,23,000 SC ಜನರಲ್, 1,60,000 ST ಜನರಲ್. RL ಜಾಲಪ್ಪ ದೊಡ್ಡಬಳ್ಳಾಪುರ, ಇದು ದೊಡ್ಡಬಳ್ಳಾಪುರ ಅದನ್ನು ಕನ್ಸಿಡರ್ ಮಾಡಿದ್ದೀನಿ, ಯಾಕೆಂದರೆ ಯಲಹಂಕ ಕಡೆಯಿಂದ ಹೋದರೆ ತುಂಬ ಹತ್ತಿರ ಆಗುತ್ತೆ. ಆಮೇಲೆ ಕಟ್ ಆಫು ಸ್ವಲ್ಪ 83,000 ಇದೆ. ಸೊ ಯಾರ್ದಾದರೂ ಹತ್ರ 1,00,000 ಬಂದಿದ್ದರೆ ಸೊ ಅವರು ಹೋಪ್ಸ್ ಇಟ್ಕೊಳ್ಬಹುದು RL ಜಾಲಪದಲ್ಲಿ. 94,000 1G, 1,00,000 2AG, 93,000 2BG, 85,000 3BG, 83,000 ಜನರಲ್ ಮೆರಿಟ್, 1,47,000 SC ಜನರಲ್, ST ಜನರಲ್, 1,15,000 RL ಜಾಲಪದಲ್ಲಿ. ಬೆಂಗಳೂರಲ್ಲೇ ವಿಜಯ ವಿಠಲ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ. ಇದರ ಆಪೋಸಿಟೇ, ಜಸ್ಟ್ ಆಪೋಸಿಟೇ, ಎದುರು ಬದರ ಇತ್ತು. ಇನ್ನೊಂದು ಆಲ್ಫಾ ಕಾಲೇಜ್ ಅಂತ, ಅದು ಕ್ಲೋಸ್ ಆಯಿತು. ಇಂಜಿನಿಯರಿಂಗ್ ಕಾಲೇಜಸ್ಸು ಒಂದಷ್ಟು ಕ್ಲೋಸ್ ಆಗಿದೆ. ಆಲ್ಫಾ ಅಂತಿತ್ತು, ಯಲ್ಲಮ್ಮ ದಾಸಪ್ಪ ಅಂತಿತ್ತು, ನಾಡ್ಗಿರ್ ಅಂತಿತ್ತು, ಒಂದಷ್ಟು ವಿದ್ಯಾವಿನಾಯಕ ಅಂತಿತ್ತು. ಸೊ ಸರಿಯಾಗಿ ರನ್ ಮಾಡಲಿಲ್ಲ ಅಂತ ಜನ ಅಡ್ಮಿಷನ್ಸ್ ಕಡಿಮೆ ಆಗಿತ್ತು, ಹಾಗಾಗಿ ಕ್ಲೋಸ್ ಆಯಿತು. ವಿಜಯ ವಿಠಲ 1,00,000 1G, 98,000 2AG, 92,000 2BG, 87,000 3AG, 86,000 3BG, 85,000 ಜನರಲ್ ಮೆರಿಟ್, 1,69,000 SC ಜನರಲ್, 1,88,000 ST ಜನರಲ್. ಇನ್ನೊಂದು ಹೊಸ ಕಾಲೇಜು, ಕಾಲೇಜ್ ಕೋಡ್ ನೋಡಿದ್ರೆ ಗೊತ್ತಾಗುತ್ತೆ, E300 ಆಕಾಶ್ ಅಂತ ಯಲಹಂಕ ಹತ್ರ ಬಂದಿರೋದು. ಹೊಸ ಕಾಲೇಜ್ ಆಗಿರೋದ್ರಿಂದ ಸ್ವಲ್ಪ ಕಟ್ ಆಫು ಡ್ರಾಪ್ ಕಡಿಮೆ ಇದೇ ಇರುತ್ತೆ. ಬಟ್ ಈ ವರ್ಷ ಸ್ವಲ್ಪ ಕಟ್ ಆಫ್ ಇನ್ಕ್ರೀಸ್ ಆದರೂ ಆಗ್ಬೋದು ಈ ಕಾಲೇಜಲ್ಲಿ, ಯಾಕೆಂದರೆ ಕೆಲವರು ಹೇಳ್ತಿದ್ರು ತುಂಬ ಚೆನ್ನಾಗಿದೆ ಇನ್ಫ್ರಾಸ್ಟ್ರಕ್ಚರ್ ಅಂತ, ಬಟ್ ನನಗೆ ಗೊತ್ತಿಲ್ಲ. 1G 1,14,000, 2AG 1,00,000, 2BG 1,00,000, 3AG ಆಲ್ಮೋಸ್ಟ್ 1,00,000, 3BG 1,00,000 ದಾಟಿತ್ತು. ಜನರಲ್ ಮೆರಿಟ್ 92,000 ದಾಟಿತ್ತು. SC ಜನರಲ್ 1,94,000 ದಾಟಿತ್ತು. ಇಷ್ಟು ಕಾಲೇಜುಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಸ್ಪೆಷಲೈಸೇಷನ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಇದೆ. ಈ ವರ್ಷ ಅಲ್ಲ 2023ರಲ್ಲಿ ಕಟ್ ಆಫ್ ಇತ್ತು. ಮುಂದಿನ ವರ್ಷಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆಗಳಿದೆ. ನಿಮ್ಮ ರ್ಯಾಂಕ್ ಏನಾದರೂ ಈ ರೇಂಜಲ್ಲಿ ಬಂದಿದ್ದರೆ, ಈ ಕ್ಯಾಟಗರಿಗಳಲ್ಲಿ ಇದ್ದರೆ ಹೋಗಿ ಕಾಲೇಜ್ ವಿಸಿಟ್ ಮಾಡಿ ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.